ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬೃಂದಾ ಪುನಿ ವ್ಲಾಗ್ಸ್. ನಾವಿವತ್ತು ಫ್ಯಾಮಿಲಿ ಜೊತೆ ಬೇಲೂರಿಗೆ ಹೋಗ್ತಾ ಇದ್ದೀವಿ. ದುರ್ಗಮ್ಮನವರ ಜಾತ್ರೆ ಇದೆ, ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಮಗನ ಬರ್ತಡೇ. ಹ್ಯಾಪಿ ಬರ್ತಡೇ ಕಂದ. ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ನನ್ನ ಮಗ ಕಾರ್ ಡ್ರೈವ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದ್ಕೊಂಡು ಮಾತು ಬರಲಿಲ್ಲ ಅಂತ ಅಂದ್ರೂ ಬಂದಲ್ಲಿ ಕೂತಿದ್ದಾನೆ ಹಠ ಮಾಡಿಕೊಂಡು. ಅವನೇ ಓಡಿಸ್ಬೇಕಂತೆ ಕಾರ್ನ, ಸ್ಟೇರಿಂಗ್ ಕೂಡ ಇಟ್ಕೊಂಡು ಕೂತಿದ್ದಾನೆ. ನಮ್ಮೂರಿಂದ ಬೇಲೂರು 71 ಕಿಲೋಮೀಟರ್ಸ್. ನಾವು ಹಾಸನ್ಗೆ ಹೋಗಿ ಅಲ್ಲಿಂದ ಬೈಪಾಸಲ್ಲಿ ಬೇಲೂರಿಗೆ ಹೋಗಬೇಕು. ನಾವು ಮನೆ ಬಿಟ್ಟಿದ್ದೆ ತುಂಬ ಲೇಟಾಗಿತ್ತು, 12 ಗಂಟೆಗೆ ಮನೆ ಬಿಟ್ವಿ. ನನ್ನ ಹಸ್ಬೆಂಡು ವರ್ಷವೂ ದುರ್ಗಮ್ಮ ಜಾತ್ರೆಗೆ ಹೋಗ್ತಾರೆ, ಅಲ್ಲಿ ಕೆಂಡ ಆಯ್ತಾರೆ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು, ಬಟ್ ದೊಡ್ಡವರಾದಮೇಲೆ ಅಷ್ಟು ಹೋಗಿಲ್ಲ. ದುರ್ಗಮ್ಮ ಜಾತ್ರೆ ದಿನ ಕೆಂಡ ತುಳಿಬೇಕು ಅಂತ ನನ್ನ ತಮ್ಮನೂ ರೆಡಿಯಾಗಿ ಬಂದಿದ್ದಾನೆ. ಕೆಂಡೋತ್ಸವನೇ 1 ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು 12 ಗಂಟೆಗೆ ಬಿಟ್ಟಿರೋ ಕಾರಣ 1 ಅವರಲ್ಲಿ ಹೋಗಬೇಕಾಗಿತ್ತು. ನಮ್ಮನೆಯವರು ಅಷ್ಟೇ, ಏನೇ ಎಮರ್ಜೆನ್ಸಿ ಇದ್ದರೂ ಅವರು ಸ್ಪೀಡಾಗಂತೂ ಗಾಡಿ ಓಡಿಸಲ್ಲ, ಆರಾಮಾಗೆ ಹೋದ್ವಿ. ಆಲ್ರೆಡಿ ಲೇಟಾಗಿ ಹೋಗಿದೆ, ಅದರಲ್ಲಿ ಇವನು ಬೇರೆ ಕಾರ್ ಡ್ರೈವ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ನಾವು ನಿಧಾನಕ್ಕೆ ಹೋಗ್ತಿದ್ವಿ, ಹೈವೇ ಏನು ಇರಲಿಲ್ಲ. ಅವನು ಹಠ ಮಾಡ್ದ ಅಂತ 1-2 ಮಿನಿಟ್ಸ್ ಅಷ್ಟೇ ಕೂರಿಸಿದ್ದು. ಬೇಲೂರು ದುರ್ಗಮ್ಮ ಜಾತ್ರೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಕೆಂಡೋತ್ಸವ ಸ್ಟಾರ್ಟ್ ಆಗಿತ್ತು. ಕೆಂಡ ಆಯೋರು ಈ ಸನ್ನಿಧಿಯಲ್ಲಿ ಆ ನೀರನ್ನ ಹಾಕೊಂಡು ಕೆಂಡ ಆಯಬೇಕು. ನನ್ನ ತಮ್ಮ ಅಲ್ಲಿ ಸ್ನಾನನೇ ಮಾಡ್ತಿದ್ದಾನೆ. ಹಾಗೆ ನನ್ನ ಹಸ್ಬೆಂಡು ಪಾಪುನ ಕರ್ಕೊಂಡು ಕೆಂಡ ಆಯಿದ್ರು. ಬಿಸಿಲು ಮಾತ್ರ ಹೆವಿ ಇತ್ತು. ಆ ಬಿಸಿಲಲ್ಲೂ ಆ ಸುಡ ಕೆಂಡನ ತುಂಡ್ಕೊಂಡು ಹೋಗ್ತಾ ಇದ್ರು. ದೇವ್ರ ಮೇಲೆ ಎಷ್ಟೊಂದು ಭಕ್ತಿ ಇದೆ. ನಾವು ಚಿಕ್ಕವ್ರು ಇದ್ಬೇಕಾದ್ರೆ 3 ವರ್ಷ ನಾನು ಕೆಂಡನ ತುಳಿದಿದ್ದೆ. ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ, ಬಟ್ ಆ ಕೆಂಡ ನೋಡಿದ್ರೇ ಭಯ ಆಗುತ್ತೆ. ಆದ್ರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು, ವಯಸ್ಸಾಗಿರೋರು ಎಲ್ಲ ಕೆಂಡನ ತುಂಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದೇನೆಂದರೆ, ನಾವು ಮುಂದೆ ಹೋಗೋರು ಯಾವ ಹೆಜ್ಜೆ ಹಾಕಿರ್ತಾರೋ ನಾವು ಅದೇ ಹೆಜ್ಜೆ ಮೇಲೆ ನಡೆದ್ರೆ ಅಷ್ಟು ಸುಡಲ್ಲ. ಬಟ್ ಎಲ್ಲ ಹಂಗೆ ಮಾಡ್ತಿದ್ರು. ಬರೀ 3 ಹೆಜ್ಜೆ ಕಾಣಿಸ್ತಾ ಇದ್ದಿದ್ದು. ಕೆಲವರಂತೂ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ರು.
ಕೆಂಡ ಮುಗಿಸ್ಕೊಂಡು ದೇವರ ದರ್ಶನ ಮಾಡೋಣ ಅಂತ ಹೋದ್ವಿ. ನೋಡಿದ್ರೆ ತುಂಬ ರಶ್ ಇತ್ತು. ಆ ರಶ್ ಒಳಗಡೆನೂ ಹೇಗೋ ಮಕ್ಕಳನ್ನ ಕರ್ಕೊಂಡು ಒಳಗಡೆ ಹೋದ್ವಿ. ಇಲ್ಲಿ ದುರ್ಗಮ್ಮಂಗೆ ಕೊಡೋದಕ್ಕೆ ಮಡ್ಲಕ್ಕಿನ ಇಡ್ತಾ ಇದ್ದೀವಿ. ಎಲ್ಲ ತಂದಿದ್ದೀವಿ, ಬಟ್ ಹಣ್ಣು ಕಾಯಿನೇ ತಂದಿಲ್ಲ. ಆಮೇಲೆ ಯಾರೋ ಆಚೆ ಕಡೆಯಿಂದನೇ ಕಿಟಕಿಲಿ ಅಮೌಂಟ್ನ ಇಸ್ಕೊಂಡು ತಂದು ಕೊಟ್ಟರು. ಆಚೆಗೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ರಶ್ ಇರೋ ಕಾರಣ ಒಂದು ಕಡೆ ಬಂದು ಕೂತ್ಕೊಬಿಟ್ಟಿದ್ವಿ. ತಾಯಿ ದುರ್ಗಮ್ಮನ ನೋಡ್ತಾ ಇದ್ರೆ ದೇವರೇ ಬಂದು ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಇದು ದುರ್ಗಮ್ಮ ದೇವಸ್ಥಾನದ ಪಕ್ಕದಲ್ಲಿರುವ ಇನ್ನೊಂದು ಗುಡಿ, ಚಿಕ್ಕಮ್ಮನ ಗುಡಿ. ಇಲ್ಲೂ ಕೂಡ ತುಂಬ ರಶ್ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ಅಲ್ಲಿ ಕಾಣಿಸ್ತಾ ಇರೋದು ಮಕ್ಕಳ ದೇವಸ್ಥಾನ. ಅಲ್ಲಿಗೂ ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ದೇವರಿಗೆ ಕೈ ಮುಕ್ಕೊಂಡು ಬಂದ್ವಿ. ಇದ್ರ ಹೆಸರು ಅಷ್ಟು ಸರಿ ಗೊತ್ತಿಲ್ಲ ನನಗೆ. ಭೂತಪ್ಪನೋ ಕೆಂಚರಾಯನೋ ಅಂತ ಹೇಳಿ ಕರೀತಾರೆ. ಏನಾದರೂ ಬಲಿ ಏನಾದರೂ ಕೊಡಬೇಕಂದ್ರೆ ಕೋಳಿ ಕುರಿ ಅದನ್ನು ಇಲ್ಲಿ ಕೊಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ಬಟ್ ತುಂಬ ಕ್ರೌಡ್ ಇತ್ತು. ಬಿಸ್ತಿರೋ ಕಾರಣ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದನ ಇಸ್ಕೊಳಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು 3:30 ಆಗಿತ್ತು. ಊಟ ಮಾಡಿದೆ, ತುಂಬ ಹೊಟ್ಟೆ ಹಸಿತಿತ್ತು. ಸೊ ಜ್ಯೂಸ್ ಆದರೂ ಕುಡಿಯೋಣ ಅಂತ ಅಲ್ಲಿ ಕಬ್ಬಿನಲ್ಲಿ ತೊಗೊಂಡ್ವಿ. ದೇವಸ್ಥಾನ ಇರೋದೇ ಒಂದು ಕಡೆ, ನಾವು ಗಾಡಿ ಪಾರ್ಕ್ ಮಾಡಿರೋದೇ ಇನ್ನೊಂದು ಕಡೆ. ಯಾವುದೋ ಮನೆ ಹತ್ರ ತುಂಬ ಜಾಗ ಇದೆ. ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಅಲ್ಲೇ ಗಾಡಿ ಪಾರ್ಕ್ ಮಾಡಿದ್ರು. ಪಾಪ ಅಷ್ಟೊಂದು ಪಾರ್ಕ್ ಮಾಡಿದ್ರು ಆ ಮನೆಯವ್ರು ಏನೂ ಕೇಳಿರಲಿಲ್ಲ. ನೆಕ್ಸ್ಟ್ ಒಂದು ಹೋಟೆಲಲ್ಲಿ ಊಟ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಹಿಂದಿನ ದಿವಸ ಕೆಂಡೋತ್ಸವ ಇತ್ತು, ಅದ್ರ ನೆಕ್ಸ್ಟ್ ಡೇ ಸಿಡಿ ಇತ್ತು. ಅವತ್ತು ಕೂಡ ಅಷ್ಟೇ ಜನ ಬಂದಿದ್ರು. ನಾನು ಏನೆಲ್ಲ ಮಾಡಲ್ಲ, ನಾವು ಹೇಗೆ ಅಲ್ಲಿ ಎದ್ದು ಬರಂಗಿಲ್ಲ ಕಣ.
ಸಿಡಿ ಮೇಲೆ ನಿಂತಂದ್ವಿ. ನಂದು ಹಳೆ ವಿಡಿಯೋ ಹೋಗಿ ಚೆಕ್ ಮಾಡಿ, ಸಿಡಿ ಅಂತ ಅಂದರೆ ಏನು ಅಂತ ಹೇಳಿದ್ದೀನಿ. ನೋಡಿಲ್ಲ ಅನ್ನೋರು ಹೋಗಿ ಚೆಕ್ ಮಾಡಿ. ಎಲ್ಲರಿಗೂ ವರ್ಷ ಒಂದೇ ಜನರುಗಳ ಇದ್ದಲ್ಲ ಅಲ್ಲ ನಾನು ಮುಂದೆ ತುಂಬ ಹೊತ್ತು ಸಿಡಿನ ಆರಿಸಿದ್ರು, ಹಾಗೆ ಕೋಳಿಗಳನ್ನ ಕೂಡ ಎಸಿತಾ ಇದ್ರು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಹೋಗ್ಬೇಡ.